ಡಿಸೆಂಬರ್ 11ನೇ ತಾರೀಕು ಭಾರತದ ಲೆಜೆಂಡರಿ ಆಕ್ಟರ್ ಕನ್ನಡದ ಬಾಲೈ ಬಾಬು ಡಿ ಬಾಸ್ ಅವರ ದೆವ್ವ ಸಿನಿಮಾ ರಿಲೀಸ್ ಆಗಿದೆ. ಇದೇ ಡಿಸೆಂಬರ್ 12ಕ್ಕೆ ಅಂದ್ರೆ ಇಂದು ತೆಲುಗು ಬಾಲೈ ಬಾಬು ಅವರ ಅಖಂಡ 2 ಸಿನಿಮಾ ರಿಲೀಸ್ ಆಗಿದೆ. ಈ ಇಬ್ಬರು ಬಿಲ್ಡಪ್ ಬಾಲೈ ಬಾಬುಗಳು ಒಂದೇ ತಿಂಗಳಲ್ಲಿ ಮುಖಾಮುಖಿ ಆಗಿರುವುದು ಈ ಡಿಸೆಂಬರ್ ತಿಂಗಳಿನ ವಿಶೇಷ. ಅಖಂಡ 2 ವರ್ಸಸ್ ದೆವ್ವ, ಈ ಎರಡು ಸಿನಿಮಾಗಳಿಗೆ ಟಫ್ ಕಾಂಪಿಟೇಷನ್ ಇದೆ. ಡಿ ಬಾಸ್ ಅವರ ದೆವ್ವ ಸಿನಿಮಾಗೆ ಟಕ್ಕರ್ ಕೊಡಲು ಅಖಂಡ ಸಿನಿಮಾನ ರಿಲೀಸ್ ಮಾಡಿದ್ದಾರೆ. ಈ ಎರಡು ಸಿನಿಮಾಗಳಲ್ಲಿ ಗೆಲ್ಲೋದ್ಯಾರು, ಬಾಕ್ಸ್ ಆಫೀಸ್ ನ ಕೊಳ್ಳೆ ಹೊಡೆಯೋದು ಯಾರು ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಇದರಲ್ಲಿ ನಮ್ಮ ಡಿ ಬಾಸ್ ಅವರ ದೆವ್ವ ಸಿನಿಮಾ ಸೋಮವಾರದ ಅಷ್ಟೊತ್ತಿಗೆ ಥಿಯೇಟರ್ ನಿಂದ ಮಾಯವಾಗುವ ಸಾಧ್ಯತೆಗಳು ದಟ್ಟವಾಗಿ ಎದ್ದು ಕಾಣುತ್ತಿದೆ. 90% ಪ್ರೇಕ್ಷಕರು ಈ ಸಿನಿಮಾ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅಂದ್ರೆ ಅಖಂಡ 2 ಸಿನಿಮಾಗೆ ಇದು ಹೆಲ್ಪ್ ಆಗುತ್ತೆ ಅಂತ ಕಾಣುತ್ತೆ. ಹೀಗಿರುವಾಗ ನಮ್ಮ ಡಿ ಬಾಸ್ ಅವರ ಅಭಿಮಾನಿಗಳು ಅಖಂಡ 2 ಸಿನಿಮಾನ ಇವಾಗಲೇ ರಿಲೀಸ್ ಮಾಡಬೇಕಾಗಿತ್ತ. ಕನ್ನಡದ ಬಾಲೈ ಬಾಬು ಅಭಿಮಾನಿಗಳು ತೆಲುಗು ಬಾಲೈ ಬಾಬು ಅವರನ್ನು ಬೈತಿದ್ದಾರೆ ಯಾಕೆ ಅಂತ ನಮ್ಮ ಟ್ರೇಡ್ ಪಂಡಿತರು ಪ್ರಶ್ನೆ ಮಾಡ್ತಿದ್ದಾರೆ. ಈ ದೆವ್ವ ಸಿನಿಮಾಗೆ ಕೇವಲ 2 ವಾರಗಳು ಮಾತ್ರ ಟೈಮ್ ಇದೆ. ಈ ಟೈಮ್ ಅಲ್ಲಿ ನಮ್ಮ ದೆವ್ವ 100 ಕೋಟಿ ಕಲೆಕ್ಷನ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಡಿಸೆಂಬರ್ 19ಕ್ಕೆ ಅವತಾರ್ ಸಿನಿಮಾ ರಿಲೀಸ್ ಆಗ್ತಿದೆ. ಡಿಸೆಂಬರ್ 25ಕ್ಕೆ ಕಿಚ ಸುದೀಪ್ ಅವರ ಮಾರ್ಕ್, ಉಪ್ಪಿ ಶಿವಣ್ಣ ಅವರ 45 ರಿಲೀಸ್ ಆಗ್ತಿದ್ದಾವೆ. ಈ 3 ಸಿನಿಮಾಗಳಿಗೆ ದೆವ್ವ ಟಕ್ಕರ್ ಕೊಡ್ಬೇಕು ಅಂದ್ರೆ ಥಿಯೇಟರ್ ನಲ್ಲಿ ಇನ್ನೊಂದು ತಿಂಗಳು ಆರ್ಭಟ ಮಾಡ್ಬೇಕು ಅಂದ್ರು ದೆವ್ವ ಸಿನಿಮಾ ಈ ಗ್ಯಾಪ್ ಅಲ್ಲಿ 100 ಕೋಟಿ ಕಲೆಕ್ಷನ್ ಮಾಡಬೇಕು. ಸದ್ಯಕ್ಕಿರುವ ಪರಿಸ್ಥಿತಿಯಲ್ಲಿ ದೆವ್ವ ಸಿನಿಮಾಗೆ ಆ ಚಾನ್ಸ್ ಇಲ್ಲ. ಮಲ್ಟಿಪ್ಲೆಕ್ಸ್ ಗಳಲ್ಲಿ ದೆವ್ವ ಸಿನಿಮಾನ ಕಿತ್ತು ಹೋಗಿತಿದ್ದಾರೆ. ಅವತಾರ್ ಸಿನಿಮಾಗೆ ಕಾಯ್ತಿದ್ದಾರೆ. 45 ಮಾರ್ಕ್ ಸಿನಿಮಾಗಳನ್ನು ಹಾಕೋಕೆ ರೆಡಿ ಮಾಡ್ತಿದ್ದಾರೆ. ಈಗಿರುವ ಪರಿಸ್ಥಿತಿಯಲ್ಲಿ ತೆಲುಗು ಬಾಲೈ ಬಾಬು ಅಖಂಡ ಸಿನಿಮಾ ರಿಲೀಸ್ ಮಾಡ್ತಿದ್ದಾರೆ ಅಂದ್ರೆ ಈಗಾದ್ರೆ ಹೆಂಗ್ ಸ್ವಾಮಿ ಅಂತ ನಮ್ಮ ಡಿ ಬಾಸ್ ಫ್ಯಾನ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ನಿಜ ಹೇಳ್ಬೇಕಂದ್ರೆ ತೆಲುಗು ಬಾಲೈ ಬಾಬು ಅಖಂಡ 2 ಬೈದಲ್ಲಿ ಕನ್ನಡದ ಬಾಲೈ ಬಾಬು ಡಿ ಬಾಸ್ ಅವರ ದೆವ್ವ ಸಿನಿಮಾ ಇದೆ. ಒಂದು ವೇಳೆ ಅಖಂಡ 2ಗೆ 2 ದಿನದಲ್ಲಿ ಒಳ್ಳೆ ರೆಸ್ಪಾನ್ಸ್ ಬಂದ್ರೆ ದೆವ್ವ ಸಿನಿಮಾಗೆ ಕೊಟ್ಟಂತ ಥಿಯೇಟರ್ಗಳು ಕಿತ್ತು ಅಖಂಡ 2ಗೆ ಕೊಡುವ ಸಾಧ್ಯತೆಗಳು ದಟ್ಟವಾಗಿ ಎದ್ದು ಕಾಣ್ತಾ ಇದೆ. ಈ ವೀಕೆಂಡ್ ನಲ್ಲಿ ದೆವ್ವ ಸಿನಿಮಾದ ಅಸಲಿ ಆಟ ಶುರುವಾಗುತ್ತೆ. ಈ 2 ದಿನದಲ್ಲಿ ನಮ್ಮ ದೆವ್ವ ಸಿನಿಮಾ 100 ಕೋಟಿ ಕಲೆಕ್ಷನ್ ಮಾಡೋದು ತುಂಬಾ ಕಷ್ಟ. ಸೋಮವಾರದ ಅಷ್ಟೊತ್ತಿಗೆ ದೆವ್ವ ಥಿಯೇಟರ್ ನಲ್ಲಿ ಇರ್ತಾನ ಇಲ್ಲ ನುಗ್ಗೆ ಮರ ಹತ್ತಾನ ಅಂತ ಕನ್ನಡದ ಸಿನಿ ಪ್ರೇಕ್ಷಕರೇ ನಿರ್ಧಾರ ಮಾಡಬೇಕು ಅಷ್ಟೇ. ಒಂದು ವೇಳೆ ಈ ಚಾನ್ಸ್ ಏನಾದ್ರೂ ದೆವ್ವ ಮಿಸ್ ಮಾಡ್ಕೊಂಡ್ರೆ ಈ ಸಲ ಕರ್ನಾಟಕದ ಎಲ್ಲಾ ಥಿಯೇಟರ್ ಗಳನ್ನು ಮಾರ್ಕ್ ಆರ್ಭಟ ಮಾಡೋಕೆ ರೆಡಿ ಆಗಿದ್ದಾನೆ. ಸೊ ದೆವ್ವ ಸಿನಿಮಾ ಗೆಲ್ಲೋದು ತುಂಬಾ ಕಷ್ಟ ಇದೆ. ಈ ವೀಕೆಂಡ್ ನಲ್ಲಿ ದೆವ್ವ ಸಿನಿಮಾ ನೋಡಕ್ಕೆ ದೇವಲೋಕದಿಂದ ದೇವ ಕನ್ಯರು ಏನಾದ್ರೂ ಈ ದೆವ್ವ ಸಿನಿಮಾ ನೋಡಕ್ಕೆ ಭೂಮಿಗೆ ಬಂದ್ರೆ ಅವ್ರೇನಾದ್ರೂ ಈ ದೆವ್ವ ಸಿನಿಮಾ ನೋಡಿ ಆಶೀರ್ವಾದ ಮಾಡಿದ್ರೆ ದೆವ್ವ 2 ವಾರಗಳು ಥಿಯೇಟರ್ ನಲ್ಲಿ ಉಳಿತಾನೆ. ಇಲ್ಲ ಅಂದ್ರೆ ಥಿಯೇಟರ್ ನಿಂದ ಕಿತ್ತು ಹೋಗಿತಾರೆ. ಯಾಕಂದ್ರೆ ಬುಕ್ಕಿಂಗ್ ನಿಲ್ಲಾಗಿದೆ. ಬುಕ್ ಮೈ ಶೋ ನಲ್ಲಿ ಹಸಿರು ಕ್ರಾಂತಿ ನಡೀತಾ ಇದೆ. ಈ ಸಿನಿಮಾ ನೋಡಕ್ಕೆ ಪ್ರೇಕ್ಷಕರು ಆಸಕ್ತಿ ತೋರಿಸ್ತಿಲ್ಲ, ಜನ ಥಿಯೇಟರ್ ಗೆ ಬರ್ತಿಲ್ಲ. ಈ ಗ್ಯಾಪ್ ಅಲ್ಲಿ ಬಾಲೈ ಬಾಬು ಅವರ ಅಖಂಡ 2 ಸಿನಿಮಾ ರಿಲೀಸ್ ಮಾಡಿದ್ದೆ ಈ ದೆವ್ವ ಸಿನಿಮಾಗೆ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಈ ಶನಿವಾರ ಭಾನುವಾರ ದೆವ್ವ ಸಿನಿಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ಲಿಲ್ಲ ಅಂದ್ರೆ ಈ ಆಪರ್ಚುನಿಟಿ ಅಖಂಡ 2 ಸಿನಿಮಾಗೆ ಹೋಗುತ್ತೆ. ಇದೇನಾದ್ರೂ ಕ್ಲಿಕ್ ಆದ್ರೆ ಈ ದೆವ್ವ ಸಿನಿಮಾದ ಕಲೆಕ್ಷನ್ ಮೇಲೆ ಭಾರಿ ಹೊಡೆತ ಬೀಳುತ್ತೆ. ಅಖಂಡ 2 ವರ್ಸಸ್ ದೆವ್ವ, ಈ 2 ಸಿನಿಮಾಗಳಲ್ಲಿ ಗೆಲ್ಲೋದು ಯಾರು ಅಂತ ಸೋಮವಾರ ಅಷ್ಟೊತ್ತಿಗೆ ಗೊತ್ತಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.